ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 26ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಸೋಷಿಯಾಲಜಿಗೆ ಸಂಬಂಧಪಟ್ಟಂತ ಆಪ್ಷನಲ್ ಕ್ಲಾಸಸ್ಗಳು, ಸೋಷಿಯಾಲಜಿ ಐಚ್ಛಿಕ ವಿಷಯದ ಆಪ್ಷನಲ್ ಕ್ಲಾಸಸ್ಗಳು ಅಕ್ಟೋಬರ್ 30ರಿಂದ ಪ್ರಾರಂಭ ಆಗ್ತಾ ಇದೆ. ಈ ಕ್ಲಾಸಸ್ಗಳಿಗೆ ಸೇರೋದಕ್ಕೆ ಇಚ್ಛೆ ಪಡುವಂಥವರು ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೆಂಟರ್ಗೂ ಕೂಡ ನೀವು ಭೇಟಿ ನೀಡಬಹುದು. ಆಪ್ಷನಲ್ ಅನ್ನ ಹೊಸದಾಗಿ ಸೋಷಿಯಾಲಜಿ ಆಪ್ಷನಲ್ ನ ತಗೊಳ್ತಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಾದ್ರೂ ಕೂಡ ಈ ಕ್ಲಾಸಸ್ ಅನ್ನ ಜಾಯಿನ್ ಆಗೋದ್ರಿಂದ ನಿಮಗೆ ಒನ್ ಮೆಂಟರ್ಶಿಪ್ ಅನ್ನುವಂಥದ್ದು ನಮ್ಮ ಫ್ಯಾಕಲ್ಟಿಗಳಿಂದ ದೊರಕುತ್ತೆ. ಈ ಸೋಷಿಯಾಲಜಿ ಸಬ್ಜೆಕ್ಟ್ಗೆ ಡೀಟೈಲ್ಡ್ ನೋಟ್ಸ್ ಕೂಡ ಇದರಿಂದ ನೀವು ಪಡ್ಕೊಳ್ತೀರಾ. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ, ಸಾಲ್ವ್ ಮಾಡಲಾಗುತ್ತೆ. ಆನ್ಸರ್ ರೈಟಿಂಗ್ ಸ್ಟ್ರಾಟಜಿಯ ಕ್ಲಾಸಸ್ಗಳನ್ನು ಕೂಡ ನೀವು ಹೊಂದಿರ್ತೀರಾ. ಹಾಗೆ ಟೆಸ್ಟ್ ಸೀರೀಸ್ನ ಗೈಡೆನ್ಸ್ನೊಟ್ಟಿಗೆ ಟೆಸ್ಟ್ ಸೀರೀಸ್ ಅನ್ನು ಕೂಡ ನೀವು ಸೋಷಿಯಾಲಜಿಯಲ್ಲಿ ಬರೆಯೋದಕ್ಕೆ ಈ ಒಂದು ಕೋರ್ಸ್ ಅನ್ನುವಂಥದ್ದು ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಸೋಷಿಯಾಲಜಿ ಐಚ್ಛಿಕ ವಿಷಯವನ್ನು ತಗೊಂಡಿರ್ತಕ್ಕಂಥ ಹೊಸದಾಗಿ ಈ ವಿಷಯವನ್ನ ಅಧ್ಯಯನವನ್ನು ಪ್ರಾರಂಭ ಮಾಡ್ತಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳಾದರೂ ಕೂಡ ಇವರಿಗೆ ಈ ಕ್ಲಾಸಸ್ಗಳು ಹೆಚ್ಚಿನ ನೆರವಾಗುತ್ತೆ. ಅಕ್ಟೋಬರ್ 30ರಿಂದ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್, ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅಪ್ ಬೈ 334% ಇನ್ ಲಾಸ್ಟ್ 5 years ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ತಿಳಿಸ್ತಾ ಇದ್ದಾರೆ. ಭಾರತದ ಡಿಫೆನ್ಸ್ ಮಿನಿಸ್ಟರ್ ಆದಂಥ ರಾಜನಾಥ್ ಸಿಂಗ್ ಅವರು ಕಳೆದ 5 ವರ್ಷಗಳಲ್ಲಿ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗಳನ್ನು ನೋಡಿದಾಗ, ಅಂದರೆ 2015-16ರ ಸಾಲಿಗೆ ಕಂಪೇರ್ ಮಾಡಿದಾಗ ಆವತ್ತು ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗಳು ಎಷ್ಟಿತ್ತೋ ಇವತ್ತಿನ ನಾವು ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗಳನ್ನು ನೋಡಿದಾಗ 334% ಪಟ್ಟು ಇದು ಬೆಳೆದಿದೆ ಅಂತ ಹೇಳಿ, ಅಂದರೆ ಮೋರ್ ದ್ಯಾನ್ ಟ್ರಿಪಲ್ ಆಗಿದೆ ಈ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು ಭಾರತದಲ್ಲಿ. ಈ ಒಂದು ಆರ್ಟಿಕಲ್ ಅನ್ನ GS ಪೇಪರ್ 3 ನಾಡಿಯಲ್ಲಿ ಡಿಫೆನ್ಸ್ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ, ಹಾಗೆ ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವಸಂತಗಳನ್ನು ತುಂಬುತ್ತಾ ಇರ್ತಕ್ಕಂಥ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಈ ಒಂದು ವರ್ಷದಲ್ಲಿ ಕಳೆದ 5 ವರ್ಷಗಳ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗಳನ್ನು ನೋಡಿದಾಗ ಇದು 334% ನಷ್ಟು ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು ನಮ್ಮ ರಾಷ್ಟ್ರಕ್ಕೆ ಖಂಡಿತವಾಗ್ಲೂ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಭಾರತ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಡಿಫೆನ್ಸ್ಗಾಗಿ ಖರ್ಚು ಮಾಡುವಂಥ ರಾಷ್ಟ್ರಗಳ ಪೈಕಿ ಅಗ್ರಸ್ಥಾನಗಳಲ್ಲಿಯೇ ಇರುವಂಥದ್ದು. ಭಾರತ ಎಷ್ಟನೇ ರ್ಯಾಂಕಿಂಗ್ನಲ್ಲಿದೆ ಡಿಫೆನ್ಸ್ಗಾಗಿ ಎಕ್ಸ್ಪೆಂಡಿಚರ್ ಅನ್ನು ಮಾಡುವಲ್ಲಿ ಅನ್ನುವಂಥದ್ದನ್ನು ಕೂಡ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅನ್ನು ನಾವು ಅಷ್ಟಾಗಿ ಮಾಡುವಂಥ ಸಂದರ್ಭದಲ್ಲಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಭಾರತ ಯಾವ ರೀತಿಯಾಗಿ ಮುಂದುವರೆದಿದೆ, ಭಾರತದಿಂದ ಹೊರದೇಶಗಳಿಗೆ ಎಷ್ಟರ ಮಟ್ಟಿಗೆ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು ಆಗ್ತದೆ, ಇವೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಭಾರತದ ಎಕ್ಸ್ಪೋರ್ಟ್ಸ್ಗಳು ಕಳೆದ 5 ವರ್ಷಗಳಲ್ಲಿ 334% ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥದ್ದು ಇದೊಂದು ಒಳ್ಳೆ ಪಾಸಿಟಿವ್ ಇಂಡಿಕೇಟರ್ ಆಗುತ್ತೆ. ಭಾರತದ ಎಕಾನಮಿಗಾಗಿರ್ಬೋದು ಅಥವಾ ಭಾರತದಲ್ಲಿನ ಡಿಫೆನ್ಸ್ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅನ್ನುವಂಥದ್ದು, ಭಾರತದಲ್ಲಿ ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಆಗ್ತಾ ಇದೆ ಅನ್ನುವಂಥದ್ದು, ಮತ್ತು ಭಾರತದ ಡಿಫೆನ್ಸ್ ಗೂಡ್ಸ್ಗಳಿಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಅಕ್ಸೆಪ್ಟೆನ್ಸ್ ಸಿಗ್ತದೆ ಅನ್ನುವಂಥದ್ದು, ಇವೆಲ್ಲವನ್ನ ನಾವು ಇದರಿಂದ ತಿಳ್ಕೊಳ್ಬಹುದಾಗತ್ತೆ. ಡಿಫೆನ್ಸ್ ಎಕ್ಸ್ಪೋರ್ಟ್ 2020 ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲಿ 200ಕ್ಕೂ ಹೆಚ್ಚು ಡೆಲಿಗೇಟ್ಸ್ಗಳಾಗಿರ್ಬೋದು, ಬೇರೆ ರಾಷ್ಟ್ರಗಳ ಅಂಬಾಸಿಡರ್ಸ್ಗಳು, ಹೆಡ್ ಆಫ್ ದಿ ಮಿಷನ್ಸ್ ಆಗಿರ್ಬೋದು, ಡಿಫೆನ್ಸ್ ಅಟ್ಯಾಚಸ್ಗಳು ಎಲ್ಲರನ್ನ ಕೂಡ ಒಳಗೊಂಡಂತ ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಇಲ್ಲಿ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಹೇಳಿ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. 2020ರ ಮಾರ್ಚ್ನಲ್ಲಿ ಸಿಪ್ರಿ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಂದಂತ ಒಂದು ರಿಪೋರ್ಟ್ನ ಆಧಾರದ ಮೇಲೂ ಕೂಡ 2015ರಿಂದ 19ರ ಅವಧಿಯಲ್ಲಿ ಲಿಸ್ಟ್ ಆಫ್ ಮೇಜರ್ ಆರ್ಮ್ಸ್ ಎಕ್ಸ್ಪೋರ್ಟರ್ಸ್ಗಳ ಒಂದು ಪಟ್ಟಿಯನ್ನು ತಯಾರು ಮಾಡಿದಾಗ ಅದರಲ್ಲಿ ಭಾರತದ ಸ್ಥಾನ 23ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು 2019 ಒಂದೇ ಸಾಲಿಗೆ ಅದನ್ನ ನಾವು ನೋಡಿದಾಗ ಮೇಜರ್ ಆರ್ಮ್ಸ್ ಎಕ್ಸ್ಪೋರ್ಟರ್ಸ್ ಅನ್ನು ನೋಡಿದಾಗ ಭಾರತ ಜಗತ್ತಿನಲ್ಲಿ 19ನೇ ಸ್ಥಾನದಲ್ಲಿ ಕೂಡ ಇರುವಂಥದ್ದು. ಇನ್ನು ಡಿಫೆನ್ಸ್ ಮಿನಿಸ್ಟ್ರಿಯ ಆನ್ಯುಯಲ್ ರಿಪೋರ್ಟ್ ಅನ್ನು ನೋಡಿದಾಗ 2016-17ರ ಸಾಲಿನಲ್ಲಿ 1521 ಕೋಟಿಯಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು ಭಾರತದಿಂದ ಆಗಿದೆ. 17-18ರ ಸಾಲಿನಲ್ಲಿ 4682 ಕೋಟಿಯಷ್ಟು, 18-19ರ ಸಾಲಿನಲ್ಲಿ 10,000 ಕೋಟಿಗೂ ಹೆಚ್ಚು ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು ಆಗಿರುವಂಥದ್ದು. ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಭಾರತದಿಂದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ನಿಂದ ಭಾರತಕ್ಕೆ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇನ್ನು ಭಾರತದ ಟಾರ್ಗೆಟ್ ಏನು ಈ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ನ ವಿಚಾರದಲ್ಲಿ ಅಂತ ಅಂದ್ರೆ 2025ರಷ್ಟೊತ್ತಿಗೆ ಭಾರತ $5 ಬಿಲಿಯನ್ ನಷ್ಟು ಎಕ್ಸ್ಪೋರ್ಟ್ ಮಾಡಬೇಕು ಮಿಲಿಟರಿ ಹಾರ್ಡ್ವೇರ್ಸ್ನ ವಿಚಾರದಲ್ಲಿ ಅನ್ನುವಂಥದ್ದನ್ನ ಭಾರತದ ಒಂದು ಟಾರ್ಗೆಟ್ ಅನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಭಾರತದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆತ್ಮನಿರ್ಭರ್ ಭಾರತ್ ಏನಿದೆ ಇದರ ಅಡಿಯಲ್ಲಿ ಭಾರತದ ಡಿಫೆನ್ಸ್ ಪ್ರಾಡಕ್ಟ್ಸ್ಗಳು ಇಷ್ಟರ ಮಟ್ಟಿಗೆ ಹೆಚ್ಚಿಗೆ ಎಕ್ಸ್ಪೋರ್ಟ್ ಆಗ್ತಾ ಇರ್ತಕ್ಕಂಥದ್ದು ಇದರ ಸಕ್ಸಸ್ಗೆ ಅಥವಾ ಇದನ್ನ ಇನ್ನಷ್ಟು ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಕೂಡ ಅದು ಒಂದು ಇಂಬು ನೀಡುವಂತ ಪಾಯಿಂಟ್ ಆಗಿರುತ್ತೆ. ಮುಂದಿನ ಆರ್ಟಿಕಲ್, ಥೆಸ್ಪಿಯನ್ ರಜನಿಕಾಂತ್
ಗಿವನ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅನ್ನುವಂಥದ್ದು. ರಜನಿಕಾಂತ್ ಅವರಿಗೆ ಈ ವರ್ಷದ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅನ್ನುವಂಥದ್ದು ದೊರಕಿದೆ. ಯಾತಕ್ಕಾಗಿ ಈ ಅವಾರ್ಡ್ಸ್ನೆಲ್ಲ ನಾವು ಡಿಸ್ಕಸ್ ಮಾಡಬೇಕು ಅಂದರೆ, ಈ ವರ್ಷದ ಪ್ರಿಲಿಮ್ಸನ್ನು UPSC ಪ್ರಿಲಿಮ್ಸನ್ನು ನಾವು ನೋಡೋದಾದರೆ 3ರಿಂದ 4 ಸ್ಪೋರ್ಟ್ಸ್ಗೆ ರಿಲೇಟ್ ಆದಂಥ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಯೂಶಲಿ ಸ್ಪೋರ್ಟ್ಸ್ ಪ್ರಶ್ನೆಗಳನ್ನು UPSCಯ ಪ್ರಿಲಿಮ್ಸ್ಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಂಡಿಲ್ಲದೆ ಇರತಕ್ಕಂಥದ್ದು. ಈ ರೀತಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಏರಿಯಾಸ್ಗಳಿಂದ ಕೂಡ ಪ್ರಶ್ನೆ ಬರ್ತಾ ಇರುತ್ತೆ. UPSC ನಮ್ಮನ್ನು ಸರ್ಪ್ರೈಸ್ ಮಾಡ್ತಾ ಇರುತ್ತೆ. ಹಾಗೆ ನೋಡಿದಾಗ ಈ ರೀತಿಯ ಅವಾರ್ಡ್ಸ್ಗಳನ್ನು ಯಾರಿಗೆ ನೀಡಿದ್ದಾರೆ ಅನ್ನುವಂಥ ನೇರವಾದ ಪ್ರಶ್ನೆಯನ್ನು ಕೂಡ UPSC ಕೇಳಿದ್ರೆ ತಪ್ಪಾಗಲ್ಲ. ಅಥವಾ UPSCಯ ಇನ್ಯಾವುದೇ ಪರೀಕ್ಷೆಗಳಿಗೆ, KPSCಯ ಪರೀಕ್ಷೆಗಳಿಗೆ ಕೂಡ ಇದು ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅನ್ನುವಂಥದ್ದು ಈ ಬಾರಿ ರಜನಿಕಾಂತ್ ಅವರಿಗೆ ದೊರಕಿರ್ತಕ್ಕಂಥದ್ದು. ಈ ಬಾರಿಯ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ಗಳನ್ನು ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಅವರು ಇಶ್ಯೂ ಮಾಡಿದ್ದಾರೆ. ಇಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡನ್ನು ಧನುಷ್ ಅವರು ಅಸುರನ್ ಮೂವಿಗೆ, ಮನೋಜ್ ಬಾಜ್ಪೇಯಿ ಅವರು ಬೋನ್ಸ್ಲೆ ಮೂವಿಗೆ ಪಡ್ಕೊಂಡಿರ್ತಕ್ಕಂಥದ್ದು. ಈ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ನ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಇದು ಭಾರತದ ಹೈಯೆಸ್ಟ್ ಫಿಲ್ಮ್ ಹಾನರ್ ಅಂತೇಳಿ ಗುರುತಿಸ್ಕೊಳ್ಳುತ್ತೆ. ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಅನ್ನ ಇಂಡಿಯನ್ ಸಿನಿಮಾದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗಾಗಿ ಯಾರೆಲ್ಲ ಮಾಡ್ತಾರೆ ಅಂಥವರಿಗೆ ಇದನ್ನ ನೀಡಲಾಗುತ್ತೆ. ಈ ಒಂದು ಪ್ರಶಸ್ತಿಯನ್ನ 1969ರಲ್ಲಿ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಲಾಯಿತು. ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ದೇವಿಕಾ ರಾಣಿಯವರಿಗೆ ನೀಡಲಾಗಿದೆ. ಹೂ ಇಸ್ ದಿ ಫಸ್ಟ್ ರೆಸಿಪಿಯೆಂಟ್ ಆಫ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅಂತ ಕೇಳಿದ್ರೆ, ಅಥವಾ UPSCಯ ಅಲ್ಲದೆ ಇದ್ರು KPSC ಯಾವುದೇ ಪರೀಕ್ಷೆಗಳಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯ ಮೊದಲನೇ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಯಿತು ಅಂತ ಅಂದಾಗ ದೇವಿಕಾ ರಾಣಿ ಅನ್ನುವಂಥದ್ದು ನಮಗೆ ನೆನಪಿರಲಿ. ಇವರನ್ನ ಫಸ್ಟ್ ಲೇಡಿ ಆಫ್ ಇಂಡಿಯನ್ ಸಿನಿಮಾ ಅಂತ ಕೂಡ ಗುರುತಿಸುವಂಥದ್ದು. ದಾದಾ ಸಾಹೇಬ್ ಪಾಲ್ಕೆ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇವರು ಭಾರತದ ಮೊದಲ ಫ್ಯೂಚರ್ ಫಿಲಮ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ರಾಜಾ ಹರಿಶ್ಚಂದ್ರ ಮೂವಿಯನ್ನ 1913ರಲ್ಲಿ ಡೈರೆಕ್ಟ್ ಮಾಡಿದಂಥವ್ರು. ಇವರನ್ನ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕೂಡ ಗುರುತಿಸುವಂಥದ್ದು. ಯಾರನ್ನ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಗುರುತಿಸ್ತಾರೆ ಅಂದಾಗ ದಾದಾ ಸಾಹೇಬ್ ಪಾಲ್ಕೆ ಅವರನ್ನ. ಭಾರತದ ಹೈಯೆಸ್ಟ್ ಫಿಲ್ಮ್ ಹಾನರ್ ಯಾವುದು ಅಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ. ಇದನ್ನ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿತ್ತು 69ರಲ್ಲಿ. ದೇವಿಕಾ ರಾಣಿ ಅವರಿಗೆ ಮೊದಲಿಗೆ ಈ ಪ್ರಶಸ್ತಿ ದೊರಕಿದೆ. ಈ ವರ್ಷ ಈ ಒಂದು ಪ್ರಶಸ್ತಿ ಅನ್ನುವಂಥದ್ದು ರಜನಿಕಾಂತ್ ಅವರಿಗೆ ದೊರಕಿರ್ತಕ್ಕಂಥದ್ದು. ಇದಿಷ್ಟು ನಮಗೆ ತಿಳಿದಿರಬೇಕಾಗತ್ತೆ. ಹಾಗೆ ಭಾರತದ ಮೊದಲ ಫ್ಯೂಚರ್ ಫಿಲಮ್ ಅಂದಾಗ ರಾಜಾ ಹರಿಶ್ಚಂದ್ರ. ಮುಂದಿನ ಆರ್ಟಿಕಲ್ ಸೌತ್ ವೆಸ್ಟ್ ಮಾನ್ಸೂನ್ ವಿತ್ಡ್ರಾಸ್ ಫ್ರಮ್ ಇಂಡಿಯಾ ಅನ್ನುವಂಥದ್ದು. ಭಾರತದಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಅನ್ನುವಂಥದ್ದು ಈಗ ವಿತ್ಡ್ರಾವಲ್ ಅನ್ನ ಕಾಣ್ತಾ ಇದೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. GS ಪೇಪರ್ 1 ಹಾಗೂ GS ಪೇಪರ್ 2 ನ ಅಡಿಯಲ್ಲಿ ಇಂಪಾರ್ಟೆಂಟ್ ಜಿಯೋಫಿಸಿಕಲ್ ಫೆನಾಮಿನಾ, ಅಗ್ರಿಕಲ್ಚರಲ್ ರಿಸೋರ್ಸಸ್, ಕ್ಲೈಮೇಟ್ ಚೇಂಜ್ ಸಿಲೆಬಸ್ ನ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಭಾರತದ ಕ್ಲೈಮೇಟ್ ಯಾವ ರೀತಿ ಅಂತ ಅಂದಾಕ್ಷಣ ಮಾನ್ಸೂನ್ ಟೈಪ್ ಅಂತ ಹೇಳಿ ಗುರುತಿಸಲಾಗುತ್ತೆ. ಭಾರತದ 4 ಸೀಸನಲ್ ಡಿವಿಷನ್ಸ್ ಗಳಲ್ಲಿ 2 ಮಾನ್ಸೂನ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಮಾನ್ಸೂನ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅನ್ನುವಂಥದ್ದು, ದ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅನ್ನುವಂಥದ್ದು. ರೈನ್ಫಾಲ್ ಅನ್ನುವಂಥದ್ದು ಸೌತ್ ವೆಸ್ಟ್ ಮಾನ್ಸೂನ್ ನಿಂದ ಏನ್ ರಿಸೀವ್ ಆಗುತ್ತೆ, ಇದು ಸೀಸನಲ್ ಆಗಿರುತ್ತೆ ತನ್ನ ಕ್ಯಾರೆಕ್ಟರ್ನಲ್ಲಿ. ಇದು ಜೂನ್ ನಿಂದ ಸಾಮಾನ್ಯವಾಗಿ ಸೆಪ್ಟೆಂಬರ್ನ ನಡುವಿನಲ್ಲಿ ಆಗುವಂಥದ್ದು. ಇದನ್ನ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಹೇಳಿ ಗುರುತಿಸಲಾಗುತ್ತೆ. ನಂತರದಲ್ಲಿ ಇದರ ವಿತ್ಡ್ರಾವಲ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಕ್ಟೋಬರ್ ನವೆಂಬರ್ನ ಸಮಯದಲ್ಲಿ ಇದನ್ನ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಂತ ಹೇಳಿ ಗುರುತಿಸಲಾಗುತ್ತೆ. ಈಗ ಭಾರತದಲ್ಲಿ ಈ ವರ್ಷದ ಸೌತ್ ವೆಸ್ಟ್ ಮಾನ್ಸೂನ್ ಅನ್ನ ನೋಡಿದಾಗ ಕಾಮನ್ ಆಗಿ ಫಸ್ಟ್ ಜೂನ್ ನಲ್ಲಿ ಈ ರೀತಿ ಕೇರಳ ಕೋಸ್ಟ್ ನಲ್ಲಿ ಇದು ಆನ್ಸೆಟ್ ಆಗುವಂತದನ್ನ ಕಾಣಬಹುದಾಗುತ್ತೆ. ಯಾವ ರೀಜನ್ ಅಲ್ಲಿ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಈ ಮಾನ್ಸೂನ್ ಅನ್ನುವಂಥದ್ದು ಅದರ ಆನ್ಸೆಟ್ ಆಗುತ್ತೆ ಅನ್ನುವಂಥದ್ದನ್ನ ಈ ಪಿಕ್ಚರ್ ನಮಗೆ ಪ್ರಾಪರ್ ಆಗಿ ತಿಳಿಸ್ತಾ ಹೋಗುತ್ತೆ. ನಾರ್ಮಲ್ ಆಗಿ ಈ ರೆಡ್ ಲೈನ್ಸ್ ಗಳಲ್ಲಿ ಏನ್ ಡೇಸ್ ಕಾಣಿಸ್ತಿದೆಯೋ ಆ ದಿನಗಳಲ್ಲಿ ನಾರ್ಮಲ್ ಆಗಿ ಮಾನ್ಸೂನ್ ಆನ್ಸೆಟ್ ಅನ್ನುವಂಥದ್ದು ಆಗ್ತಾ ಇತ್ತು. ಆಕ್ಚುಲಿ 2021ರಲ್ಲಿ ಯಾವ ಡೇಟ್ಸ್ ಗಳಲ್ಲಿ ಆಗಿದೆ ಅನ್ನುವಂಥದ್ದನ್ನ ಈ ಬ್ಲೂ ಲೈನ್ಸ್ ನಮಗೆ ತಿಳಿಸ್ತಾ ಹೋಗುತ್ತೆ. ಈ ವರ್ಷದ ಮಾನ್ಸೂನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರ ಪ್ರೆಡಿಕ್ಷನ್ ಅನ್ನ ನೋಡಿದಾಗ ನಾರ್ಮಲ್ ರೈನ್ಫಾಲ್ ಗಿಂತಲೂ ಕೂಡ 5% ಹೆಚ್ಚಾಗಬಹುದು ಅನ್ನುವಂತ ಒಂದು ಸೂಚನೆಯನ್ನ ಈ ಹಿಂದೆ ನೀಡಲಾಗಿತ್ತು. ಆದ್ರೆ ಆಗಸ್ಟ್ ವರೆಗಿನ ಈ ಒಂದು ಮಳೆಯನ್ನ ಮಾನ್ಸೂನ್ ರೈನ್ಫಾಲ್ ಅನ್ನ ನೋಡಿದಾಗ ಆಗಸ್ಟ್ ಎಂಡ್ ಆದ್ರೂ ಕೂಡ ರೈನ್ಫಾಲ್ ಅನ್ನುವಂಥದ್ದು ಆಲ್ಮೋಸ್ಟ್ 9% ನಷ್ಟು ಶಾರ್ಟ್ ಆಗಿದ್ದನ್ನ ಕಾಣಬಹುದಾಗುತ್ತೆ. ಜೂನ್ ಟು ಆಗಸ್ಟ್ ಎಂಡಿಗೆ ನಾರ್ಮಲ್ ಆಗಿ ಎಷ್ಟಾಗ್ತಿತ್ತೋ ಅದರಲ್ಲಿ ಕಡಿಮೆನೇ ಆಗಿತ್ತು. ಆದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಈ ರೈನ್ಫಾಲ್ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರೆದಿದ್ದು ಸಾಮಾನ್ಯವಾಗಿ ಈ ಸೀಸನ್ ನಲ್ಲಿ ಆಗ್ತಿದ್ದಂತ ರೈನ್ಫಾಲ್ ಗಿಂತಲೂ ಕೂಡ 135% ರೈನ್ಫಾಲ್ ಅನ್ನುವಂಥದ್ದು ಹೆಚ್ಚಾಗಿರ್ತಕ್ಕಂಥದನ್ನ ನಾವೀಗ ಗುರುತಿಸಬಹುದಾಗತ್ತೆ. ಸೌತ್ ವೆಸ್ಟ್ ಮಾನ್ಸೂನಿನ ಆನ್ಸೆಟ್ಗೆ ಅಥವಾ ಮಾನ್ಸೂನ್ ಫಾರ್ಮೇಶನ್ ಆಗೋದಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ ಗಳು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಅಂದ್ರೆ, ಹೀಟಿಂಗ್ ಅಂಡ್ ಕೂಲಿಂಗ್ ಆಫ್ ಲ್ಯಾಂಡ್ ಅಂಡ್ ವಾಟರ್ ನಲ್ಲಿ ಇರ್ತಕ್ಕಂಥ ಡಿಫರೆನ್ಷಿಯಲ್ ಹೀಟಿಂಗ್ ಅಂಡ್ ಕೂಲಿಂಗ್ ಏನಿದೆ ಇದು ಒಂದು ಸೌತ್ ವೆಸ್ಟ್ ಮಾನ್ಸೂನಿನ ಫಾರ್ಮ್ ಆಗೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ಫ್ಯಾಕ್ಟರ್ ಆಗುತ್ತೆ. ಮತ್ತು ITCZ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಏನಿರುತ್ತೆ
ಇದರ ಸ್ಥಾನವು ಬದಲಾಗ್ತಾ ಇರುತ್ತೆ. ಇದು ಕೂಡ ಮುಖ್ಯವಾದಂತ ಒಂದು ಕಾರಣ ಆಗುತ್ತೆ. ಇನ್ನ ಹೈ ಪ್ರೆಷರ್ ಏರಿಯಾದ ಪ್ರೆಸೆನ್ಸ್ ಕೂಡ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ ಮತ್ತು ಭಾರತದ ಸುತ್ತ ಅಂದ್ರೆ ಭಾರತದ ನಾರ್ದರ್ನ್ ಪಾರ್ಟ್ ನಲ್ಲಿ ಬರುವಂತ ಟಿಬೆಟನ್ ಪ್ಲಾಟ್ಯೂ ಅದರ ಒಂದು ಪ್ರೆಸೆನ್ಸ್ ಕೂಡ ನಮಗೆ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಇನ್ನ ವೆಸ್ಟರ್ಲಿ ಜೆಟ್ ಸ್ಟ್ರೀಮಿನ ಮೂವ್ಮೆಂಟ್ ಕೂಡ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಕೂಡ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಸದರನ್ ಆಸಿಲೇಷನ್ ಕೂಡ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಈ ರೀತಿಯಾಗಿ ಭಾರತದ ಸೌತ್ ವೆಸ್ಟ್ ಮಾನ್ಸೂನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ಫ್ಯಾಕ್ಟರ್ಸ್ಗಳು ಯಾವುದು ಅನ್ನುವಂಥದ್ದು ಬಂದಾಗ ಇವೆಲ್ಲವನ್ನ ಆಪ್ಷನ್ಸ್ಗಳಾಗಿ ನೀಡಬಹುದಾಗಿರುತ್ತೆ. ಇವುಗಳನ್ನು ನೀಡಿದಾಗ ಇವೆಲ್ಲವೂ ಸರಿಯಾದ ಉತ್ತರ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇನ್ನ ಇಲ್ಲಿ ನಾವು ಅಡ್ವಾನ್ಸ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಈ ಆರ್ಟಿಕಲ್ ನಲ್ಲಿ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಸೌತ್ ವೆಸ್ಟ್ ಮಾನ್ಸೂನ್ ಅನ್ನುವಂಥದ್ದು ವಿತ್ಡ್ರಾ ಆಗ್ತಿರೋದ್ರ ಬಗ್ಗೆ ಇಲ್ಲಿ ಮಾತನಾಡ್ತಿದ್ದಾರೆ. ಸಾಮಾನ್ಯವಾಗಿ ವಿತ್ಡ್ರಾವಲ್ ಅನ್ನುವಂಥ ಸೆಪ್ಟೆಂಬರ್ ನಲ್ಲಿ ಇದು ಪ್ರಾರಂಭ ಆಗುತ್ತೆ. ಇನ್ನ ಅಕ್ಟೋಬರಿನ ಫಸ್ಟ್ ಹಾಫ್ ನೊಳಗೆ ಇದು ಎಂಡ್ ಆಗ್ತಾ ಇತ್ತು. ಆದ್ರೆ ಈಗ ಅಕ್ಟೋಬರ್ 25 ಕಳೆದ್ರೂ ಕೂಡ ಮಾನ್ಸೂನ್ ವಿತ್ಡ್ರಾವಲ್ ಅನ್ನುವಂಥದ್ದು ಈಗ ಲೇಟ್ ಎಕ್ಸಿಟ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. 2000ನೇ ಇಸ್ವಿಯಿಂದ ಈಚೆಗೆ ನೋಡಿದಾಗ ಇದು 6ನೇ ಬಾರಿಗೆ ಈ ರೀತಿಯಾಗಿ ಲೇಟ್ ಎಕ್ಸಿಟ್ ಅನ್ನುವಂಥದ್ದು ಮಾನ್ಸೂನ್ ನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ರೀತಿ ಲೇಟ್ ಎಕ್ಸಿಟ್ ಅನ್ನುವಂಥದ್ದು ಕಾಣಲ್ಲ. ಆದ್ರೆ ಈಗ ಈ ರೀತಿ ಲೇಟ್ ಎಕ್ಸಿಟ್ ಅನ್ನ ನಾವು ಕಾಣಬಹುದಾಗಿದೆ. ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ನೋಡಿದಾಗ 9% ನಷ್ಟು ಆಲ್ಮೋಸ್ಟ್ 9% ನಷ್ಟು ಶಾರ್ಟ್ ಫಾಲ್ ಅಥವಾ ಡೆಫಿಸಿಟ್ ಇದ್ದಂತ ರೈನ್ಫಾಲ್ ಅನ್ನುವಂಥದ್ದು ಸೆಪ್ಟೆಂಬರ್ ನಲ್ಲಿ ಕೂಡ ಅಧಿಕವಾಗಿ ಮಳೆ ಆಗಿದೆ. ಇನ್ನ ಅಕ್ಟೋಬರ್ ನಲ್ಲಿ ವಿತ್ಡ್ರಾವಲ್ ಡೇಟ್ ಕೂಡ ಹೆಚ್ಚಾಗಿರೋದ್ರಿಂದ 135% ನಷ್ಟು ಇನ್ಕ್ರೀಸ್ ಅನ್ನ ನಾವು ಈಗ ಕಾಣಬಹುದಾಗಿದೆ ಈ ವರ್ಷದ ಈ ಒಂದು ಸೀಸನ್ನಿನ ರೈನ್ಫಾಲ್ ನಲ್ಲಿ. ಮುಂದಿನ ಆರ್ಟಿಕಲ್ ನೋ ಪ್ಲಾನ್ ಟು ಡಿಪೋರ್ಟ್ ರೋಹಿಂಗ್ಯಾ ಅಂತ ಹೇಳಿ ಕರ್ನಾಟಕ ಸರ್ಕಾರ ತಿಳಿಸ್ತಾ ಇರತಕ್ಕಂಥದ್ದು. ಇದನ್ನ GS ಪೇಪರ್ 3 ನಾಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ರೋಹಿಂಗ್ಯಾ ಮತ್ತು ರೋಹಿಂಗ್ಯಾ ಕ್ರೈಸಿಸ್ ನ ಬಗ್ಗೆ ಒಂದು ಓವರ್ವ್ಯೂ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಇಲ್ಲಿಗಲ್ ಮೈಗ್ರೆಂಟ್ಸ್ ಮತ್ತು ಇನ್ಫಿಲ್ಟ್ರೇಟರ್ಸ್ ಗಳ ಒಂದು ಪ್ರೆಸೆನ್ಸ್ ನ ವಿರುದ್ಧವಾಗಿ ಪಿಟಿಷನ್ ಅನ್ನುವಂಥದ್ದು ಫೈಲ್ ಆಗಿದೆ. ಇಲ್ಲಿ ಮುಖ್ಯವಾಗಿ ರೋಹಿಂಗ್ಯಾ ಅವರನ್ನ ಕೂಡ ಅಡ್ರೆಸ್ ಮಾಡಲಾಗ್ತಾ ಇದೆ. ಈ ಒಂದು ಪಿಟಿಷನ್ ನ ಪ್ರಕಾರವಾಗಿ ಇನ್ಫಿಲ್ಟ್ರೇಷನ್ ಅನ್ನ ಕಾಗ್ನಿಸಬಲ್, ನಾನ್ ಬೇಲಬಲ್ ಮತ್ತು ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಈ ಪಿಟಿಷನ್ ಕೇಳ್ತಾ ಇದೆ. ಈ ರೀತಿ ಸುಪ್ರೀಂ ಕೋರ್ಟ್ ನ ಈ ಒಂದು ಪಿಟಿಷನ್ ನ ವಿಚಾರವಾಗಿ ಕರ್ನಾಟಕ ಸರ್ಕಾರ ತಿಳಿಸ್ತಾ ಇರತಕ್ಕಂಥದ್ದು ರೋಹಿಂಗ್ಯಾ ಅವರನ್ನ ಐಡೆಂಟಿಫೈ ಮಾಡೋದಕ್ಕೆ, ಡಿಟೈನ್ ಮಾಡೋದಕ್ಕೆ ಅಥವಾ ಡಿಪೋರ್ಟ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಅಬ್ಜೆಕ್ಟ್ ಮಾಡ್ತಾ ಇದೆ. ಈ ಪಿಟಿಷನ್ ಏನು ಈ ಸುಪ್ರೀಂ ಕೋರ್ಟ್ ನಲ್ಲಿ ಇವರನ್ನ ಐಡೆಂಟಿಫೈ ಮಾಡೋದು, ಡಿಟೈನ್ ಮಾಡೋದು, ಡಿಪೋರ್ಟ್ ಮಾಡೋದ್ರ ಬಗ್ಗೆ ಅನ್ನುವಂಥ ಈ ಪಿಟಿಷನ್ ಇದೆ. ಇದನ್ನ ಕರ್ನಾಟಕ ಸರ್ಕಾರ ಅಬ್ಜೆಕ್ಟ್ ಮಾಡ್ತಾ ಇದೆ. ಇಲ್ಲಿ ಅವರ ವಿರುದ್ಧವಾಗಿ ರೋಹಿಂಗ್ಯಾ ಅವರ ವಿರುದ್ಧವಾಗಿ ಕೋಯರ್ಸಿವ್ ಆಕ್ಷನ್ ಅನ್ನ ತಗೊಳ್ಳೋದಕ್ಕೆ, ಇಮಿಡಿಯೇಟ್ ಆಗಿ ಅವರನ್ನ ಡಿಪೋರ್ಟ್ ಮಾಡೋದಕ್ಕೆ ಯಾವುದೇ ರೀಸನ್ ಇಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ರೋಹಿಂಗ್ಯಾ ಅವರು ಮತ್ತೆ ಸುದ್ದಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ರೋಹಿಂಗ್ಯಾ ಕ್ರೈಸಿಸ್ ನ ಬಗ್ಗೆ ಏನಿದು ರೋಹಿಂಗ್ಯಾ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ರೋಹಿಂಗ್ಯಾ ಅನ್ನುವಂಥ ಒಂದು ಕಮ್ಯುನಿಟಿಯನ್ನ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಅವರು ಆಂಟೋನಿಯೋ ಗುಟ್ರೆಸ್ ಅವರು ಯಾವ ರೀತಿಯಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಒನ್ ಆಫ್ ಇಫ್ ನಾಟ್ ದಿ ಮೋಸ್ಟ್ ಡಿಸ್ಕ್ರಿಮಿನೇಟೆಡ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ಇವರು ಒಂದು ಕಮ್ಯುನಿಟಿಯ ಜನಾಂಗ ಆಗಿದ್ದಾರೆ. ಇವರು ಎಲ್ಲ ಜನಾಂಗದಲ್ಲೂ ಅತಿ ಹೆಚ್ಚು ಡಿಸ್ಕ್ರಿಮಿನೇಷನ್ಗೆ ಒಳಗಾಗಿರ್ತಕ್ಕಂಥ ಜನಾಂಗ ಅಲ್ಲದೆ ಇದ್ರೂ ಕೂಡ ಡಿಸ್ಕ್ರಿಮಿನೇಷನ್ಗೆ ಒಳಗಾಗಿರ್ತಕ್ಕಂಥ ಒಂದು ಜನಾಂಗ ಆಗಿದೆ ಅಂತ ಹೇಳಿ ಯುಎನ್ನಿನ ಆಂಟೋನಿಯೋ ಗುಟ್ರೆಸ್ ಅವರು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ರೋಹಿಂಗ್ಯಾ ಮಯನ್ಮಾರ್ ದೇಶದ ಒಂದು ಎಥ್ನಿಕ್ ಮೈನಾರಿಟಿ ಆಗಿದೆ ಅನ್ನುವಂಥದ್ದನ್ನ ನಾವು ಮರಿಬಾರದು. ಇವರ ಬಗ್ಗೆ ಕಳೆದ 3-4 ವರ್ಷಗಳಿಂದ ಕೂಡ ಸಾಕಷ್ಟು ಬಾರಿ ಚರ್ಚೆಯಲ್ಲಿದೆ. ರೋಹಿಂಗ್ಯಾ ಕ್ರೈಸಿಸ್ ಅನ್ನ ನಾವೀಗಾಗಲೇ ಸಾಕಷ್ಟು ಬಾರಿ ಓದ್ಕೊಂಡಿದ್ದೇವೆ. ರೋಹಿಂಗ್ಯಾ ಅಂದ ತಕ್ಷಣ ಮಯನ್ಮಾರಿನ ಒಂದು ಮೈನಾರಿಟಿ ಕಮ್ಯುನಿಟಿ, ಇವರು ಒಂದು ಕ್ರೈಸಿಸ್ ಅನ್ನೇ ಫೇಸ್ ಮಾಡಬೇಕಾಗಿ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗತ್ತೆ. ಹಾಗಾಗಿ ಇವರನ್ನ ಒನ್ ಆಫ್ ದಿ ಮೋಸ್ಟ್ ಡಿಸ್ಕ್ರಿಮಿನೇಟೆಡ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳಿ ಕೂಡ ಯುಎನ್ನಿನ ಸೆಕ್ರೆಟರಿ ಜನರಲ್ ಅವರು ಗುರುತಿಸ್ತಾ ಇರ್ತಕ್ಕಂಥದ್ದು. ಇವರ ಸಂಖ್ಯೆ ಎಷ್ಟಿರ್ಬೋದು ಅಂತ ಅಂದ್ರೆ 2017ರ ಸ್ಟಾರ್ಟಿಂಗ್ ನಲ್ಲಿ ನೋಡಿದಾಗ 1 ಮಿಲಿಯನ್ ಆಗಿತ್ತು ಮಯನ್ಮಾರ್ನಲ್ಲಿ. ಅವರದ್ದೇ ಆದಂತ ಒಂದು ಸ್ವಂತ ಭಾಷೆಯನ್ನ, ಅವರದ್ದೇ ಆದಂತ ಸಂಸ್ಕೃತಿಯನ್ನ ಅವರು ಹೊಂದಿದ್ದಾರೆ. ಅರಬ್ ಟ್ರೇಡರ್ಸ್ಗಳು ಮತ್ತು ಅದರ್ ಗ್ರೂಪ್ಸ್ ಏನು ಈ ಹಿಂದೆ ಈ ಸ್ಥಳಕ್ಕೆ ಬಂದಿದ್ರು ಅವರ ಒಂದು ಡಿಸೆಂಡೆಂಟ್ಸ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಸಿಟಿಸನ್ಶಿಪ್ ನ ಬಗ್ಗೆ ನೋಡಿದಾಗ ಗವರ್ಮೆಂಟ್ ಆಫ್ ಮಯನ್ಮಾರ್ ಅನ್ನುವಂಥದ್ದು ಪ್ರಿಡಾಮಿನೆಂಟ್ಲಿ ಬುದ್ಧಿಸ್ಟ್ ಕಂಟ್ರಿ ಆಗಿರೋದು ನಮಗೆ ತಿಳಿದಿದೆ. ರೋಹಿಂಗ್ಯಾ ಜನತೆಗೆ ಮಯನ್ಮಾರ್ ರಾಷ್ಟ್ರವು ಸಿಟಿಸನ್ಶಿಪ್ ಅನ್ನ ಡಿನೈ ಮಾಡುತ್ತೆ. 2014ರ ಸೆನ್ಸಸ್ ನ ಪ್ರಕಾರವಾಗಿ ಅವರಿಗೆ ಯಾವುದೇ ಸಿಟಿಸನ್ಶಿಪ್ ಅನ್ನ ನೀಡೋದಕ್ಕೆ ಕೂಡ ಡಿನೈ ಮಾಡುವಂಥದ್ದು, ರೆಫ್ಯೂಸ್ ಮಾಡುವಂಥದ್ದು ಮತ್ತು ಅವರನ್ನ ತಮ್ಮ ಜನಗಳು ಅಥವಾ ಈ ಮಯನ್ಮಾರಿನ ಜನತೆ ಅಂತ ಹೇಳಿ ಗುರುತಿಸೋದಕ್ಕೆ ರೆಫ್ಯೂಸ್ ಮಾಡುತ್ತೆ ಮಯನ್ಮಾರ್ ಕಂಟ್ರಿ. ಮಯನ್ಮಾರ್ ಕಂಟ್ರಿಯು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಹೇಳಿ ಈ ರೋಹಿಂಗ್ಯಾ ಜನರನ್ನ ಗುರುತಿಸುತ್ತೆ. 2017ರ ಆಗಸ್ಟ್ ನಲ್ಲಿ ಒಂದು ಡೆಡ್ಲಿ ಕ್ರಾಕ್ ಡೌನ್ ಅನ್ನ ಮಯನ್ಮಾರಿನ ಆರ್ಮಿ ಅನ್ನುವಂಥದ್ದು ರೋಹಿಂಗ್ಯಾ ಮುಸ್ಲಿಮ್ಸ್ ಮಾಡುತ್ತೆ. ನಂತರದಲ್ಲಿ ಸಾವಿರಾರು ಮಂದಿ ಇದರಿಂದಾಗಿ ಬಾಂಗ್ಲಾದೇಶಕ್ಕೆ ಅಲ್ಲಿಂದ ವಲಸೆ ಹೋಗುವಂಥದ್ದು, ಅಂದ್ರೆ ತಪ್ಪಿಸ್ಕೊಂಡು ಹೋಗುವಂಥದ್ದು, ಇಲ್ಲಿಗಲ್ ಇಮಿಗ್ರೆಂಟ್ಸ್ ನ ರೂಪದಲ್ಲಿ ಹೋಗುವಂಥದ್ದು, ಹಾಗೆ ಎಷ್ಟೋ ಮಂದಿ ಭಾರತಕ್ಕೂ ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಮಯನ್ಮಾರ್ನ ಆರ್ಮಿ ಅನ್ನುವಂಥದ್ದು ರೋಹಿಂಗ್ಯಾ ಮಿಲಿಟೆಂಟ್ಸ್ ಗಳನ್ನ ಮಾತ್ರವೇ, ಅವರ ವಿರುದ್ಧವಾಗಿ ಮಾತ್ರವೇ ನಾವು
ಸ್ಟೆಪ್ಸ್ಗಳನ್ನು ತಗೊಂಡಿದ್ದಂಥದ್ದು. ಬದಲಾಗಿ ಸಿವಿಲಿಯನ್ಸ್ಗಳನ್ನು ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿ ಈ ಒಂದು ಅಪವಾದವನ್ನು ಡಿನೈ ಮಾಡ್ತು. ಇಂಟರ್ನ್ಯಾಷನಲ್ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅಂತ ಅಂದರೆ, ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ಗಳನ್ನು ಎತ್ತಿ ಹಿಡಿಯೋದಕ್ಕೆ ಅಂತ ಇರುವಂಥ ಒಂದು ಸಂಸ್ಥೆ. ಇದು ಮಯನ್ಮಾರ್ ಮಿಲಿಟರಿ ಅನ್ನುವಂಥದ್ದು ರೋಹಿಂಗ್ಯಾ ಜನರನ್ನ ಅಬ್ಯೂಸ್ ಮಾಡಿದೆ ಮತ್ತು ಅವರ ವುಮೆನ್ ಅಂಡ್ ಗರ್ಲ್ಸ್ಗಳನ್ನು ರೇಪ್ ಮಾಡುವಂಥದ್ದು, ಅಬ್ಯೂಸ್ ಮಾಡುವಂಥ ಕಾರ್ಯವನ್ನು ಮಾಡಿದೆ ಅಂತ ಹೇಳಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅದರ ವಿರುದ್ಧವಾಗಿ ಕಾರ್ಯವನ್ನು ಮಾಡುತ್ತೆ. ಹಾಗೆ UN ಇನ್ವೆಸ್ಟಿಗೇಟರ್ಸ್ ಪಬ್ಲಿಷ್ ಮಾಡಿದಂಥ ರಿಪೋರ್ಟ್ ಕೂಡ 2018 ಆಗಸ್ಟ್ನಲ್ಲಿ ಮಯನ್ಮಾರ್ ಮಿಲಿಟರಿಯನ್ನು ಅಕ್ಯೂಸ್ ಮಾಡುತ್ತೆ. ಮಾಸ್ ಕಿಲ್ಲಿಂಗ್ಸ್ ಅಂಡ್ ರೇಪ್ಸ್ ಅನ್ನುವಂಥದ್ದು ನಡೆದಿದೆ, ಜೀನೋಸೈಡಲ್ ಇಂಟೆಂಟ್ ಅನ್ನ ಒಳಗೊಂಡು ಈ ರೀತಿಯ ಕೃತ್ಯಗಳು ನಡೆದಿದೆ ರೋಹಿಂಗ್ಯಾ ಮುಸ್ಲಿಮ್ಸ್ಗೆ ಸಂಬಂಧಿಸಿದಂತೆ ಅಂತ ಹೇಳಿ. ಹಾಗೆ ವೆಸ್ಟ್ ಆಫ್ರಿಕಾದಲ್ಲಿರ್ತಕ್ಕಂಥ ಮುಸ್ಲಿಂ ಮೆಜಾರಿಟಿ ನೇಷನ್, ಸ್ಮಾಲ್ ಮುಸ್ಲಿಂ ಮೆಜಾರಿಟಿ ನೇಷನ್ ಆಗಿರುವಂಥ ದಿ ಗ್ಯಾಂಬಿಯಾ ಕಂಟ್ರಿ ಕೂಡ ICJ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿತ್ತು. ಅದಕ್ಕೆ ಹಾಫ್ ಅ ಡಜನ್ ಆಫ್ ದಿ ಮುಸ್ಲಿಂ ಕಂಟ್ರೀಸ್ಗಳ ಸಪೋರ್ಟ್ ಕೂಡ ಇತ್ತು. ಮಯನ್ಮಾರ್ನಲ್ಲಿ ರೋಹಿಂಗ್ಯಾ ಮುಸ್ಲಿಮರ ವಿರುದ್ಧವಾಗಿ ಆಗ್ತಿರ್ತಕ್ಕಂಥ ಆಕ್ಷನ್ಸ್ಗಳೇನಿದೆ ಅದರ ವಿರುದ್ಧವಾಗಿ ಎಮರ್ಜೆನ್ಸಿ ಮೆಜರ್ಸ್ಗಳನ್ನು ತಗೊಳ್ಬೇಕು ಅಂತ ಹೇಳಿ ಅದು ಕೇಳಿದಂಥದ್ದು. ಹೀಗಾಗಿ ರೋಹಿಂಗ್ಯಾ ಕಮ್ಯುನಿಟಿ ಮಯನ್ಮಾರ್ನಲ್ಲಿ ಅಬ್ಯೂಸಲ್ಗೆ ಒಳಗಾಗಬೇಕಾಗಿ ಬಂದಂಥದ್ದು, ಅವರ ಒಂದು ರೈಟ್ಸ್ಗಳನ್ನು ಕೂಡ ಬಿಟ್ಟುಕೊಟ್ಟು ಬದುಕಬೇಕಾದಂಥದ್ದು, ಆ ಒಂದು ಸನ್ನಿವೇಶವನ್ನು ಎದುರಿಸಬೇಕಾಗಿ ಬಂದಂಥದ್ದು ಮತ್ತು ಇದನ್ನ ಇಡೀ ಜಗತ್ತೇ ಕಂಡಿರ್ತಕ್ಕಂಥದ್ದು. ಹಾಗಾದ್ರೆ ಇವರೆಲ್ಲರೂ ಇವಾಗ ಎಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಅಂದ್ರೆ 8,60,000 ರೋಹಿಂಗ್ಯಾ ಜನರು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ರೆಫ್ಯೂಜಿ ಕ್ಯಾಂಪ್ ಇನ್ ಸದರ್ನ್ ಬಾಂಗ್ಲಾದೇಶ ಏನಿದೆ ಅಲ್ಲಿ ನೆಲೆಸಿರ್ತಕ್ಕಂಥದ್ದನ್ನ ನಾವು ಗುರುತಿಸಬಹುದಾಗತ್ತೆ. ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಗವರ್ಮೆಂಟ್ಗಳು ಈ ರೋಹಿಂಗ್ಯಾ ಜನರ ಈ ಒಂದು ರೋಹಿಂಗ್ಯಾ ರೆಫ್ಯೂಜೀಸ್ಗಳನ್ನ ರೀಪ್ಯಾಟ್ರಿಯೇಷನ್ ಮಾಡೋದ್ರ ಬಗ್ಗೆ ಇವತ್ತು ಕೂಡ ನೆಗೋಷಿಯೇಷನ್ ಅನ್ನುವಂಥದ್ದು ನಡೀತಾ ಇರತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಪ್ರಕಾರ ಭಾರತದಲ್ಲೂ ಕೂಡ 40,000 ರೋಹಿಂಗ್ಯಾ ಮಂದಿ ಜೀವಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ CO2 ಎಮಿಷನ್ಸ್ ಇನ್ 2020 ಅಬೌವ್ ಡಿಕೇಡಲ್ ಆವರೇಜ್ ಅನ್ನುವಂಥದ್ದು. 2020ರಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಎಮಿಷನ್ಸ್ ಅನ್ನುವಂಥದ್ದು ಈ ದಶಕದ ಆವರೇಜ್ ಅನ್ನು ನೋಡಿದಾಗ ಅದಕ್ಕಿಂತಲೂ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನ GS ಪೇಪರ್ 3 ನಾಡಿಯಲ್ಲಿ ಕನ್ಸರ್ವೇಷನ್ ರಿಲೇಟೆಡ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. WMO ವರ್ಲ್ಡ್ ಮಿಟ್ರಿಯಾಲಜಿಕಲ್ ಆರ್ಗನೈಸೇಷನ್ ಅವರು ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ವಿಚಾರವಾಗಿ. ಅಲ್ಲಿ ನಮಗೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ 2019ರಿಂದ 2020 ಸಾಲಿಗೆ ಎಷ್ಟರ ಮಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿದೆ ಅಂತ ನೋಡಿದಾಗ ಇದು 2018ರಿಂದ 19ಕ್ಕೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಹೆಚ್ಚಾಗಿತ್ತೋ ಅದಕ್ಕಿಂತಲೂ ಕೂಡ ಕಡಿಮೆ ಇರೋದನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ. 19ರಿಂದ 20ಕ್ಕೆ ಅಷ್ಟೇನು ಹೆಚ್ಚಾಗಿಲ್ಲ, ಆದ್ರೂ ಕೂಡ ಈ ದಶಕದ ಒಂದು ಆವರೇಜ್ ಅನ್ನ ನೋಡಿದಾಗ ಇದು ಹೆಚ್ಚಿಗೆ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಅಂದ್ರೆ 2019-20 ಸಾಲಿನಲ್ಲಿ ಈ 2 ಸಾಲುಗಳ ವ್ಯತ್ಯಾಸ ಅನ್ನುವಂಥದ್ದು ತೀರಾ ಹೆಚ್ಚಿನದಾಗಿಲ್ಲ ಅಂತ ಅಂದ್ರೂ ಕೂಡ ಕಳೆದ ಒಂದು ದಶಕದಲ್ಲಿ ನೋಡಿದಾಗ ದಶಕದ ಆವರೇಜ್ ಅನ್ನ ನೋಡಿದಾಗ ಆವರೇಜ್ಗಿಂತಲೂ ಕೂಡ ಹೆಚ್ಚಿನದಾಗೆ ಇದೆ ಎನ್ನುವಂಥದ್ದನ್ನ ಈ ಒಂದು ಪಾಯಿಂಟ್ ನಮಗೆ ತಿಳಿಸುತ್ತೆ. ಡಿಸ್ಪೈಟ್ ಅಪ್ರಾಕ್ಸಿಮೇಟ್ಲಿ 5.6% ನಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ಗಳು, ಫಾಸಿಲ್ ಫ್ಯೂಯಲ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಅನ್ನುವಂಥದ್ದು 2020ರಲ್ಲಿ ಕಡಿಮೆ ಆಗಿದೆ. ಹೀಗಿದ್ದು ಕೂಡ ಈ ಒಂದು ಆವರೇಜ್ಗಿಂತಲೂ ಕೂಡ ಡಿಕೇಡಲ್ ಆವರೇಜ್ಗಿಂತ ಇದು ಹೆಚ್ಚಾಗಿರ್ತಕ್ಕಂಥದ್ದು. ಈ ರೀತಿ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಪ್ಯಾಂಡಮಿಕ್ನಿಂದಾಗಿ, ಲಾಕ್ಡೌನ್ನಿಂದಾಗಿ ಹೆಚ್ಚಿನ ಒಂದು ಓಡಾಟ ಇಲ್ಲದ ಹಿನ್ನೆಲೆಯಲ್ಲಿ ಈ ರೀತಿ ಎಮಿಷನ್ಸ್ಗಳು ಕಡಿಮೆ ಆಗಿತ್ತು. ಹಾಗಿದ್ದು ಕೂಡ ಅದು ಡಿಕೇಡಲ್ ಆವರೇಜ್ಗಿಂತ ಹೆಚ್ಚಿನದಾಗಿರುವಂಥದ್ದು. ಇನ್ನು ಮೀಥೇನ್ನ ವಿಚಾರಕ್ಕೆ ಬಂದ್ರೆ 2019ರಿಂದ 20ಕ್ಕೆ ಆಗಿರ್ತಕ್ಕಂಥ ಇನ್ಕ್ರೀಸ್ ಅನ್ನುವಂಥದ್ದು 18ರಿಂದ 19ರಲ್ಲಾದಂಥ ಇನ್ಕ್ರೀಸ್ಗಿಂತಲೂ ಕೂಡ ಹೆಚ್ಚಿನದಾಗೆ ಇದೆ ಅನ್ನುವಂಥದ್ದು. ಆವರೇಜ್ ಆನ್ಯುಯಲ್ ಗ್ರೋತ್ ರೇಟ್ ಕೂಡ ಪಾಸ್ಟ್ ಡಿಕೇಡ್ಗಿಂತ ಹೆಚ್ಚಿನದಾಗೆ ಇದೆ ಅನ್ನುವಂಥದ್ದು. ನೈಟ್ರಸ್ ಆಕ್ಸೈಡ್ನ ವಿಚಾರಕ್ಕೆ ಬಂದರೂ ಕೂಡ ಇನ್ಕ್ರೀಸ್ ಅನ್ನುವಂಥದ್ದು ಹೆಚ್ಚಿನದಾಗೆ ಇದೆ. ಆವರೇಜ್ ಆನ್ಯುಯಲ್ ಗ್ರೋತ್ ರೇಟ್ ಅನ್ನುವಂಥದ್ದು ಕೂಡ ಕಳೆದ 10 ವರ್ಷಗಳಿಗಿಂತ ಹೆಚ್ಚಿನದಾಗೆ ಇರುವಂಥದ್ದು. ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ನೋಡಿದಾಗ ಗ್ರೀನ್ ಹೌಸ್ ಗ್ಯಾಸಸ್ಗಳ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಹ್ಯೂಮನ್ ಆಕ್ಟಿವಿಟೀಸ್ಗಳಿಂದ ಎಮಿಟ್ ಆಗ್ತಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನ ಪೈಕಿ ಹಾಫ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಅಟ್ಮಾಸ್ಫಿಯರ್ ನಲ್ಲೇ ಉಳಿತಾ ಇದೆ. ಇನ್ನರ್ಧ ಓಷನ್ಸ್ ಮತ್ತು ಎಕೋಸಿಸ್ಟಮ್ಸ್ ಗಳಲ್ಲಿ ಡಿಸಾಲ್ವ್ ಆಗ್ತಾ ಇರ್ತಕ್ಕಂಥದ್ದು. 1990ರಿಂದ 2020ರ ಈ ಒಂದು ಅವಧಿಯಲ್ಲಿ ನೋಡಿದಾಗ ರೇಡಿಯೋ ಆಕ್ಟಿವ್ ಫೋರ್ಸಿಂಗ್ ಅನ್ನುವಂಥದ್ದಾಗಿದೆ. ನಮ್ಮ ಕ್ಲೈಮೇಟ್ನ ಮೇಲೆ ವಾರ್ಮಿಂಗ್ ಎಫೆಕ್ಟ್ ಅನ್ನುವಂಥದ್ದು ಹೆಚ್ಚಾಗಿದೆ. ಗ್ರೀನ್ ಹೌಸ್ ಗ್ಯಾಸಸ್ಗಳಲ್ಲಿ ಲಾಂಗ್ ಲೀವ್ಡ್ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅವುಗಳು 47% ಹೆಚ್ಚಾಗಿರ್ತಕ್ಕಂಥದ್ದು. ಕಾರ್ಬನ್ ಡೈಆಕ್ಸೈಡ್ ಒಂದೇ 80% ಆಫ್ ದಿ ಇನ್ಕ್ರೀಸಿಗೆ ಇದು ಕಾರಣ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಕಳೆದ ಡಿಕೇಡಲ್ ಆವರೇಜ್ಗಿಂತಲೂ ಕೂಡ ಹೆಚ್ಚಿನದಾಗೆ ಆಗಿದೆ 2020ರಲ್ಲಿ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವರ್ಲ್ಡ್ ಮಿಟ್ರಿಯಾಲಜಿಕಲ್ ಆರ್ಗನೈಸೇಷನ್ ಅನ್ನುವಂಥದ್ದು ಯುನೈಟೆಡ್ ನೇಷನ್ನಿನ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ. ಇದು ಯಾವ ರಿಪೋರ್ಟ್ಸ್ಗಳನ್ನು ಹೊರತರುತ್ತೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇರಾನ್ ಟು ಹೋಸ್ಟ್ ಮೀಟ್ ಆನ್ ಅಫ್ಘಾನಿಸ್ತಾನ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಭಾರತವನ್ನ ಇನ್ಕ್ಲೂಡ್ ಮಾಡದೆ
ಕಾಬೂಲ್ನಲ್ಲಿ ಇನ್ಕ್ಲೂಸಿವ್ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡೋದ್ರ ವಿಚಾರವಾಗಿ ಇರಾನ್ ಅನ್ನುವಂಥದ್ದು ಒಂದು ಮೀಟ್ ಅನ್ನ ಹೋಸ್ಟ್ ಮಾಡ್ತಾ ಇದೆ. ಇಲ್ಲಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಅಂತ ಅಂದ್ರೆ ಚೀನಾ, ಪಾಕಿಸ್ತಾನ್, ತಜಿಕಿಸ್ತಾನ್, ಟರ್ಕಮೆನಿಸ್ತಾನ್, ಉಜ್ಬೇಕಿಸ್ತಾನ್ ಹಾಗೂ ರಷ್ಯಾ ಮತ್ತು ಇರಾನ್ ಇವಿಷ್ಟು ಕೂಡ ಭಾಗವಹಿಸಿ, ಈ ರಾಷ್ಟ್ರಗಳ ಫಾರಿನ್ ಮಿನಿಸ್ಟರ್ಸ್ ಭಾಗವಹಿಸಿ ಅಫ್ಘಾನಿಸ್ತಾನದಲ್ಲಿ ಒಂದು ಇನ್ಕ್ಲೂಸಿವ್ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡೋದ್ರ ಬಗ್ಗೆ ಮಾತುಕತೆಯನ್ನ ಆಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಭಾರತವು ಇದರ ಭಾಗವಾಗಿಲ್ಲದೆ ಇರ್ತಕ್ಕಂಥದ್ದು. ಇರಾನ್ ಎಷ್ಟರ ಮಟ್ಟಿಗೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಭಾರತಕ್ಕೆ ಪ್ರಯಾರಿಟಿಯನ್ನು ನೀಡ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ಕಳೆದ ವಾರವಷ್ಟೇ 10 ರಾಷ್ಟ್ರಗಳ ಮಾಸ್ಕೋ ಡೈಲಾಗ್ ಅನ್ನುವಂಥದ್ದು ಜರುಗಿತ್ತು. ಅಲ್ಲಿ ಭಾರತವು ಕೂಡ ಪಾರ್ಟಿಸಿಪೇಷನ್ ಮಾಡಿದಂಥದ್ದು. ನಂತರದಲ್ಲಿ ಈಗ ಇರಾನ್ನಲ್ಲಿ ಜರುಗ್ತಾ ಇರ್ತಕ್ಕಂಥ ಇರಾನ್ ಹೋಸ್ಟ್ ಮಾಡ್ತಿರ್ತಕ್ಕಂಥ ಈ ಮೀಟಿಂಗ್ ನಲ್ಲಿ ಭಾರತವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು. ಭಾರತ, UAE, US ಮತ್ತು ಇಸ್ರೇಲ್ ನಡೆಸಿದಂಥ ಕ್ವಾಡ್ರಿಲ್ಯಾಟರಲ್ ಮೀಟ್ನ ಬಗ್ಗೆ ಇರಾನ್ ಅನ್ಹ್ಯಾಪಿನೆಸ್ ಅನ್ನ ತೋರಿಸ್ತಾ ಇದೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಸಿಂಬಲ್ ಕೂಡ ಆಗಿರಬಹುದು ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಅಫ್ಘಾನ್ಸ್ ಫೇಸಿಂಗ್ ಆನ್ ಅಕ್ಯೂಟ್ ಫುಡ್ ಕ್ರೈಸಿಸ್ ಅಂತ ಹೇಳಿ ಯುನೈಟೆಡ್ ನೇಷನ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಬೈಲ್ಯಾಟ್ರಲ್, ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅನ್ನುವಂಥದ್ದು ಮೋರ್ ದೆನ್ ಹಾಫ್ ಆಫ್ ದಿ ಅಫ್ಘಾನ್ ಪೀಪಲ್ಗೆ ಅಕ್ಯೂಟ್ ಫುಡ್ ಶಾರ್ಟೇಜ್ ಅನ್ನ ಅವ್ರು ಫೇಸ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ವರ್ಲ್ಡ್ ಫುಡ್ ಪ್ರೋಗ್ರಾಮಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ತಿಳಿಸ್ತಾ ಇದ್ದಾರೆ. ಏನ್ ಇಶ್ಯೂ ಅಂತ ಅಂದ್ರೆ ತಾಲಿಬಾನ್ ಅನ್ನುವಂಥದ್ದು ಅಫ್ಘಾನಿಸ್ತಾನದ ಫುಲ್ ಕಂಟ್ರೋಲ್ ಅನ್ನ ಈಗಾಗಲೇ ತಗೊಂಡಿರ್ತಕ್ಕಂಥದ್ದು. ಅಲ್ಲಿನ ಜನತೆಗೆ ಜಾಬ್ಲೆಸ್ ಆಗ್ತಿರ್ತಕ್ಕಂಥದ್ದು, ಅವರಿಗೆ ಇನ್ಕಮ್ ಇಲ್ಲದೆ ಇರ್ತಕ್ಕಂಥದ್ದು. ಓವರ್ 22 ಮಿಲಿಯನ್ ಅಫ್ಘಾನ್ಸ್ ಈಗಾಗಲೇ ಫುಡ್ ಇನ್ಸೆಕ್ಯೂರಿಟಿಯಿಂದ ನರಳ್ತಾ ಇದ್ದಾರೆ. ಈ ವಿಂಟರ್ ಅನ್ನುವಂಥದ್ದು ಡ್ರಾಟ್ ಡ್ರಿವನ್ ಕೂಡ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಕ್ಲೈಮೇಟ್ ಚೇಂಜಿನ ಆರ್ಟ್ಸ್ಗಳಿಂದಾಗಿ ಕೂಡ ಇನ್ನಷ್ಟು ಸಮಸ್ಯೆ ಅನ್ನುವಂಥದ್ದು ಹೆಚ್ಚಿನದಾಗೆ ಆಗ್ತಾ ಇದೆ. ಹಾಗಾಗಿ ಮೈಗ್ರೇಷನ್ ಮತ್ತು ಸ್ಟಾರ್ವೇಷನ್ ನಡುವೆ ಅವರು ಚೂಸ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಈಗ ಅಫ್ಘಾನಿಸ್ತಾನದ ಜನತೆಗೆ ಬಂದಿರತಕ್ಕಂಥದ್ದು. ಅಫ್ಘಾನಿಸ್ತಾನದ ಸ್ಟೆಬಿಲಿಟಿ ಭಾರತಕ್ಕೆ ಎಷ್ಟು ಸಿಗ್ನಿಫಿಕೆಂಟ್ ಆಗುತ್ತೆ ಅಂತ ಅಂದ್ರೆ, ಅಫ್ಘಾನಿಸ್ತಾನದಲ್ಲಿ ಏನಾದ್ರೂ ಸ್ಟೆಬಿಲಿಟಿ ಇಲ್ಲ ಅಂತ ಅಂದ್ರೆ ಇದರಿಂದಾಗಿ ನೈಬರಿಂಗ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಾದಂಥ ತಜಿಕಿಸ್ತಾನ್, ಉಜ್ಬೇಕಿಸ್ತಾನದಂಥ ಕಂಟ್ರೀಸ್ಗಳಲ್ಲಿನ ಸ್ಟೆಬಿಲಿಟಿ ಅನ್ನುವಂಥದ್ದು ತೊಡಕಾಗಬಹುದು. ತಾಲಿಬಾನಿನ ರಿಸರ್ಜೆನ್ಸ್ ಅನ್ನುವಂಥದ್ದು ಈ ರೀಜನ್ ಅಲ್ಲಿ ಮತ್ತೆ ಎಕ್ಸ್ಟ್ರೀಮಿಸಮ್ ಅನ್ನುವಂಥದ್ದು ಹುಟ್ಟು ಹಾಕೋದಕ್ಕೆ, ರಿವೈವ್ ಆಗೋದಕ್ಕೆ ಕಾರಣ ಆಗಬಹುದು. ಸಿವಿಲ್ ವಾರ್ ಅನ್ನುವಂಥದ್ದು ಏನಾದರೂ ಅಫ್ಘಾನಿಸ್ತಾನದಲ್ಲಿ ಆದ್ರೆ ಇದರಿಂದಾಗಿ ರೆಫ್ಯೂಜಿ ಕ್ರೈಸಿಸ್ ಅನ್ನುವಂಥದ್ದಾಗುತ್ತೆ. ಸೆಂಟ್ರಲ್ ಏಷ್ಯಾ ಮತ್ತು ಬೇರೆ ರೀಜನ್ಸ್ಗೂ ಕೂಡ ಇದು ಅಫೆಕ್ಟ್ ಆಗುತ್ತೆ. ಅಫ್ಘಾನಿಸ್ತಾನದ ಸ್ಟೆಬಿಲಿಟಿ ಅನ್ನುವಂಥದ್ದು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಿಗೆ, ಇಂಡಿಯನ್ ಓಷನ್ನಿನ ಸೀಪೋರ್ಟ್ಸ್ಗಳಿಗೆ ಶಾರ್ಟೆಸ್ಟ್ ರೂಟ್ನಲ್ಲಿ ಆಕ್ಸೆಸ್ ಅನ್ನು ಪಡ್ಕೊಳ್ಳೋದಕ್ಕೆ ನೆರವಾಗ್ತಾ ಇತ್ತು. ಒಂದು ವೇಳೆ ಈ ರೀಜನ್ ಅಲ್ಲಿ ಸ್ಟೆಬಿಲಿಟಿ ಇಲ್ಲ, ಅಫ್ಘಾನಿಸ್ತಾನದಲ್ಲಿ ಅನ್ಸ್ಟೆಬಿಲಿಟಿ ಕಾಡ್ತಿದೆ ಅಂತ ಅಂದ್ರೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಿಗೆ ಇದರಿಂದ ತೊಡಕಾಗುತ್ತೆ. ಇನ್ನು ಅಫ್ಘಾನಿಸ್ತಾನ್ ಅನ್ನುವಂಥದ್ದು ಸೆಂಟ್ರಲ್ ಏಷ್ಯಾಗೂ ಮತ್ತು ರೆಸ್ಟ್ ಆಫ್ ದಿ ವರ್ಲ್ಡಿಗೂ ಒಂದು ರೀತಿಯ ಕನೆಕ್ಟಿಂಗ್ ಬ್ರಿಡ್ಜ್ ಆಗಿ ಕಾರ್ಯ ಮಾಡ್ತಿತ್ತು, ಇಂಪಾರ್ಟೆಂಟ್ ಲಿಂಕ್ ಆಗಿ ಕಾರ್ಯ ಮಾಡ್ತಿತ್ತು. ರೀಜನಲ್ ಟ್ರೇಡ್, ಕಲ್ಚರಲ್ ಇವೆಲ್ಲ ವಿಚಾರದಲ್ಲೂ ಕೂಡ ಒಂದು ರೀತಿಯ ಬ್ರಿಡ್ಜ್ ಆಗಿ ಕಾರ್ಯ ಮಾಡ್ತಿತ್ತು. ಹಾಗಾಗಿ ಇಲ್ಲಿನ ಸ್ಟೆಬಿಲಿಟಿ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಭಾರತ ಯಾವ ರೀತಿಯಾಗಿ ತಾಲಿಬಾನ್ನೊಟ್ಟಿಗೆ ಒಂದು ಎಂಗೇಜ್ಮೆಂಟ್ ಅನ್ನ ಹೊಂದಬೇಕು ಅಥವಾ ಭಾರತ ಮತ್ತು ತಾಲಿಬಾನಿನ ವಿಚಾರವನ್ನ ನೋಡಿದಾಗ ತಾಲಿಬಾನ್ ಅನ್ನುವಂಥದ್ದು ಈಗ ಸಿಗ್ನಿಫಿಕೆಂಟ್ ಪ್ರೆಸೆನ್ಸ್ ಅನ್ನ ಅಫ್ಘಾನಿಸ್ತಾನದಲ್ಲಿ ಹೊಂದಿದೆ. ಭಾರತ ಈಗಾಗಲೇ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಅಫ್ಘಾನಿಸ್ತಾನದಲ್ಲಿ ಮಾಡಿರ್ತಕ್ಕಂಥದ್ದು. $3 ಬಿಲಿಯನ್ ನಷ್ಟು ಅಸೆಟ್ಸ್ ಗಳನ್ನ ಭಾರತ ಸೆಕ್ಯೂರ್ ಮಾಡಿದೆ. ತನ್ನ ಅಸೆಟ್ಸ್ ಗಳನ್ನ ಭಾರತ ಇನ್ವೆಸ್ಟ್ ಮಾಡಿದೆ. ತನ್ನ ಅಸೆಟ್ಸ್ ಗಳನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಇಂಡಿಯಾ ಈಗ ಅಫ್ಘಾನಿಸ್ತಾನದಲ್ಲಿನ ಪಾರ್ಟೀಸ್ಗಳೊಟ್ಟಿಗೆ ಎಂಗೇಜ್ ಆಗ್ಲೇಬೇಕಾಗುತ್ತೆ. ಪಾಕಿಸ್ತಾನದೊಟ್ಟಿಗೆ ತಾಲಿಬಾನ್ ಅನ್ನುವಂಥದ್ದು ಡೀಪ್ ಸ್ಟೇಟ್ ನಲ್ಲಿ ಎಂಗೇಜ್ ಆಗುವಂಥದ್ದು ಮತ್ತು ಭಾರತ ಕಂಪ್ಲೀಟ್ ಆಗಿ ಅಲ್ಲಿಂದ ದೂರ ಉಳಿಯುವಂಥದ್ದು ಕೂಡ ಭಾರತಕ್ಕೆ ಒಳಿತಲ್ಲ. ಭಾರತ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಈಗ ಎಂಗೇಜ್ ಆಗ್ಲಿಲ್ಲ ಅಂತ ರಷ್ಯಾ, ಇರಾನ್, ಪಾಕಿಸ್ತಾನ್, ಚೈನಾ ಈ ಎಲ್ಲ ಕಂಟ್ರೀಸ್ಗಳು ಕೂಡ ಅಫ್ಘಾನಿಸ್ತಾನದ ಪೊಲಿಟಿಕಲ್ ಮತ್ತು ಜಿಯೋಪೊಲಿಟಿಕಲ್ ಡೆಸ್ಟಿನಿಯನ್ನ ಶೇಪ್ ಮಾಡುವಂತ ರಾಷ್ಟ್ರಗಳಾಗಿ ಹೊರಹೊಮ್ಮತವೆ. ಹಾಗಾಗಿ ಭಾರತದ ಇಂಟ್ರೆಸ್ಟ್ಗಳಿಗೆ ಇದು ಡೆಟ್ರಿಮೆಂಟಲ್ ಕೂಡ ಆಗಿರ್ಬೋದಾಗಿರುತ್ತೆ. ಇದರಿಂದಾಗಿ ಭಾರತ ಕೂಡ ಅಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸಲೇಬೇಕಾದಂತ ಸನ್ನಿವೇಶ ಭಾರತಕ್ಕಿದೆ. US ಕೂಡ ಈಗಾಗಲೇ ಸರ್ಪ್ರೈಸ್ ಫಾರ್ಮೇಷನ್ ಆದಂತ ಒಂದು ಹೊಸದಾದಂತ ಕ್ವಾಡ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಿದೆ. ರೀಜನಲ್ ಕನೆಕ್ಟಿವಿಟಿಯ ವಿಚಾರದಲ್ಲಿ US, ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಈ 4 ರಾಷ್ಟ್ರಗಳ ಒಂದು ಸರ್ಪ್ರೈಸ್ ಕ್ವಾಡ್ ಅನ್ನ, ನ್ಯೂ ಸರ್ಪ್ರೈಸ್ ಫಾರ್ಮೇಷನ್ ಅನ್ನ US ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ಭಾರತ ಇಲ್ಲದೆ ಇರ್ತಕ್ಕಂಥದ್ದು. ಭಾರತವು ಅಫ್ಘಾನಿಸ್ತಾನದಲ್ಲಿ ಸ್ಟ್ರಾಟಜಿಕ್ ಆಗಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಈ ರೀತಿ $3 ಬಿಲಿಯನ್ ನಷ್ಟು ಭಾರತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಫ್ಘಾನಿಸ್ತಾನದಿಂದ ಟ್ರೇಡ್ ಅನ್ನ ಮಾಡಬೇಕು ಅಂತ ಹೇಳಿ ಭಾರತದ ಒಂದು ನಿಲುವಾಗಿತ್ತು. ಚಾಬಹಾರ್ ಪೋರ್ಟ್, ಇರಾನಿನ ಚಾಬಹಾರ್ ಪೋರ್ಟ್ ನ ಮುಖಾಂತರವಾಗಿ ಅಫ್ಘಾನಿಸ್ತಾನದೊಟ್ಟಿಗೆ ವ್ಯವಹಾರಗಳನ್ನ ಮಾಡೋದ್ರ ಮುಖಾಂತರವಾಗಿ, ವ್ಯಾಪಾರಗಳನ್ನ ಮಾಡೋದ್ರ ಮುಖಾಂತರವಾಗಿ ಭಾರತದ ಎಕಾನಮಿಯನ್ನ ಒಂದು ಸ್ಕೇಲ್ ನಲ್ಲಿ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದು ಭಾರತದ ಗುರಿಯಾಗಿತ್ತು. ಹಾಗಾಗಿ ಭಾರತ ತನ್ನ ಗುರಿಗಳನ್ನ ನೋಡ್ಕೊಳ್ಬೇಕು ಅಂತ ಅಂದ್ರೆ ಭಾರತದ ಎಂಗೇಜ್ಮೆಂಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀಡ್ ಆಫ್ ದಿ ಅವರ್ ಏನು ಅಂತ ಅಂದ್ರೆ ಅರ್ಜೆಂಟ್ ನೀಡ್ ಇದೆ. ಕಲೆಕ್ಟಿವ್ಲಿ
ಆಕ್ಟ್ ಆಗಬೇಕಾಗುತ್ತೆ. ಅಫ್ಘಾನ್ ಸಿವಿಲಿಯನ್ಸ್ಗಳ ಸೇಫ್ಟಿಯ ವಿಚಾರದಲ್ಲಿ ತಾಲಿಬಾನ್ನಿಂದ ಯಾವುದೇ ರೀತಿಯ ವೈಲೆನ್ಸ್ ಆಗದೇ ಇರುವಂತೆ ಚೆಕ್ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಇನ್ನು ಅಫ್ಘಾನಿಸ್ತಾನ್ ಅನ್ನುವಂಥದ್ದು ಸೆಂಟ್ರಲ್ ಏಷ್ಯನ್ ಆರ್ಕಿಟೆಕ್ಚರ್ಸ್ಗಳಾದಂಥ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇಂಥ ಒಂದು ಸಂಸ್ಥೆಗಳಲ್ಲಿ ಅಫ್ಘಾನಿಸ್ತಾನಕ್ಕೆ ಎನಫ್ ಸ್ಪೇಸ್ ಅನ್ನ ನೀಡಬೇಕಾಗತ್ತೆ. USA, ಇರಾನ್, ಚೈನಾ, ರಷ್ಯಾ ಇವೆಲ್ಲವೂ ಕೂಡ ಇಂಡಿಯಾದೊಟ್ಟಿಗೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು ಅಫ್ಘಾನಿಸ್ತಾನದಲ್ಲಿನ ಆ ಒಂದು ರೀಜನ್ ಅಲ್ಲಿ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡೋದಕ್ಕೆ. ಮತ್ತು ಯೂನಿಫೈಡ್ ಆಕ್ಷನ್ ಅನ್ನ ರೆಫ್ಯೂಜಿ ಕ್ರೈಸಿಸ್ ಅನ್ನುವಂಥದ್ದು ಅರೈಸ್ ಆದ್ರೆ ಎಲ್ಲರೂ ಕೂಡ ಸೇರಿ ಯೂನಿಫೈಡ್ ಆಕ್ಷನ್ ಅನ್ನ ತಗೊಳ್ಬೇಕಾಗತ್ತೆ. ಇನ್ನ ಇಮಿಡಿಯೇಟ್ ನೈಬರ್ಸ್ಗಳಲ್ಲಿ ಪೀಸ್ ಅನ್ನ ಶಾಂತಿಯನ್ನ ಕಾಪಾಡುವಂತ ಉದ್ದೇಶದಿಂದಲಾದ್ರೂ ಕೂಡ ತಾಲಿಬಾನ್ನೊಟ್ಟಿಗೆ ಭಾರತ ಎಂಗೇಜ್ಮೆಂಟ್ ಅನ್ನ ಹೊಂದಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಅಫ್ಘಾನಿಸ್ತಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಡ್ಯಾಮ್ನ ಹೆಸರೇನು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.